ಈ ಭೀಕರ ದುರಂತಕ್ಕೆ ಕಾರಣ ಏನು? ಆ ಲಾರಿ ಬಂದು ಅಪ್ಪಳಿಸಿದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿಯ ತೀವ್ರತೆ ಸಂಪೂರ್ಣ ಬಸ್ ಅನ್ನ ನಾಮಾವಶೇಷ ಮಾಡಿಬಿಡುತ್ತೆ. ಅಸಲಿಗೆ ಕಾರಣವಾದರೂ ಏನು ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ? ಆ ಒಂದು ಘಟನೆಯಿಂದಲೇ ದಗದಗಿಸಿತ ಸ್ಲೀಪರ್ ಬಸ್, ಸೀಬರ್ಡ್ ಬಸ್ ಹೊತ್ತಿ ಉರಿಯಲು ಕಾರಣವಾಗಿದ್ದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಘನಘೋರ ದುರಂತದ ಕರಾಳ ಸತ್ಯ. ಬಸ್ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಆ ಒಂದು ಘಟನೆಯಿಂದಲೇ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿತು. ಸೀಬರ್ಡ್ ಬಸ್ ಹೊತ್ತಿ ಉರಿಯೋದಕ್ಕೆ ಕಾರಣ ಘನಘೋರ ದುರಂತಕ್ಕೆ ಈ ದುರಂತದ ಹಿಂದಿನ ಕರಾಳ ಸತ್ಯ. ಆ ಬಸ್ನ ಚಾಲಕನು ಕೂಡ ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನಲ್ಲ, ಆತ ಆ ಸಮಯಕ್ಕೆ ಏನ್ ಮಾಡ್ದ? ಬೆಂಕಿ ಹೊತ್ತಿ ಉರಿಯೋದಕ್ಕೆ ಏನು ಕಾರಣ? ಆ ಲಾರಿ ಬಂದು ಈ ಭೀಕರ ದುರಂತಕ್ಕೆ ಕಾರಣ ಏನು? ಆ ಲಾರಿ ಬಂದು ಅಪ್ಪಳಿಸಿದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿಯ ತೀವ್ರತೆ ಸಂಪೂರ್ಣ ಬಸ್ ಅನ್ನ ನಾಮಾವಶೇಷ ಮಾಡಿಬಿಡುತ್ತೆ. ಅಸಲಿಗೆ ಕಾರಣವಾದರೂ ಏನು ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ? ಆ ಒಂದು ಘಟನೆಯಿಂದಲೇ ದಗದಗಿಸಿತ ಸೀಬರ್ಡ್ ಬಸ್ ಹೊತ್ತಿ ಉರಿಯಲು ಕಾರಣವಾಗಿದ್ದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಘನಘೋರ ದುರಂತದ ಕರಾಳ ಸತ್ಯ. ಬಸ್ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಆ ಒಂದು ಘಟನೆಯಿಂದಲೇ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿತು. ಸೀಬರ್ಡ್ ಬಸ್ ಹೊತ್ತಿ ಉರಿಯೋದಕ್ಕೆ ಕಾರಣ ಘನಘೋರ ದುರಂತಕ್ಕೆ ಈ ದುರಂತದ ಹಿಂದಿನ ಕರಾಳ ಸತ್ಯ. ಆ ಬಸ್ನ ಚಾಲಕನು ಕೂಡ ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನಲ್ಲ, ಆತ ಆ ಸಮಯಕ್ಕೆ ಏನ್ ಮಾಡ್ದ? ಬೆಂಕಿ ಹೊತ್ತಿ ಉರಿಯೋದಕ್ಕೆ ಏನು ಕಾರಣ? ಆ ಲಾರಿ ಬಂದು ಈ ಭೀಕರ ದುರಂತಕ್ಕೆ ಕಾರಣ ಏನು? ಆ ಲಾರಿ ಬಂದು ಅಪ್ಪಳಿಸಿದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿಯ ತೀವ್ರತೆ ಸಂಪೂರ್ಣ ಬಸ್ ಅನ್ನ ನಾಮಾವಶೇಷ ಮಾಡಿಬಿಡುತ್ತೆ. ಅಸಲಿಗೆ ಕಾರಣವಾದರೂ ಏನು ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ? ಆ ಒಂದು ಘಟನೆಯಿಂದಲೇ ದಗದಗಿಸಿತ ಸೀಬರ್ಡ್ ಬಸ್ ಹೊತ್ತಿ ಉರಿಯಲು ಕಾರಣವಾಗಿದ್ದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಘನಘೋರ ದುರಂತದ ಕರಾಳ ಸತ್ಯ. ಬಸ್ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಆ ಒಂದು ಘಟನೆಯಿಂದಲೇ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿತು. ಸೀಬರ್ಡ್ ಬಸ್ ಹೊತ್ತಿ ಉರಿಯೋದಕ್ಕೆ ಕಾರಣ ಘನಘೋರ ದುರಂತಕ್ಕೆ ಈ ದುರಂತದ ಹಿಂದಿನ ಕರಾಳ ಸತ್ಯ. ಆ ಬಸ್ನ ಚಾಲಕನು ಕೂಡ ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನಲ್ಲ, ಆತ ಆ ಸಮಯಕ್ಕೆ ಏನ್ ಮಾಡ್ದ? ಬೆಂಕಿ ಹೊತ್ತಿ ಉರಿಯೋದಕ್ಕೆ ಏನು ಕಾರಣ? ಆ ಲಾರಿ ಬಂದು ಈ ಭೀಕರ ದುರಂತಕ್ಕೆ ಕಾರಣ ಏನು? ಆ ಲಾರಿ ಬಂದು ಅಪ್ಪಳಿಸಿದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿಯ ತೀವ್ರತೆ ಸಂಪೂರ್ಣ ಬಸ್ ಅನ್ನ ನಾಮಾವಶೇಷ ಮಾಡಿಬಿಡುತ್ತೆ. ಅಸಲಿಗೆ ಕಾರಣವಾದರೂ ಏನು ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ? ಆ ಒಂದು ಘಟನೆಯಿಂದಲೇ ದಗದಗಿಸಿತ ಸೀಬರ್ಡ್ ಬಸ್ ಹೊತ್ತಿ ಉರಿಯಲು ಕಾರಣವಾಗಿದ್ದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಘನಘೋರ ದುರಂತದ ಕರಾಳ ಸತ್ಯ. ಬಸ್ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಆ ಒಂದು ಘಟನೆಯಿಂದಲೇ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿತು. ಸೀಬರ್ಡ್ ಬಸ್ ಹೊತ್ತಿ ಉರಿಯೋದಕ್ಕೆ ಕಾರಣ ಘನಘೋರ ದುರಂತಕ್ಕೆ ಈ ದುರಂತದ ಹಿಂದಿನ ಕರಾಳ ಸತ್ಯ. ಆ ಬಸ್ನ ಚಾಲಕನು ಕೂಡ ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನಲ್ಲ, ಆತ ಆ ಸಮಯಕ್ಕೆ ಏನ್ ಮಾಡ್ದ? ಬೆಂಕಿ ಹೊತ್ತಿ ಉರಿಯೋದಕ್ಕೆ ಏನು ಕಾರಣ? ಆ ಲಾರಿ ಬಂದು ಈ ಭೀಕರ ದುರಂತಕ್ಕೆ ಕಾರಣ ಏನು? ಆ ಲಾರಿ ಬಂದು ಅಪ್ಪಳಿಸಿದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿಯ ತೀವ್ರತೆ ಸಂಪೂರ್ಣ ಬಸ್ ಅನ್ನ ನಾಮಾವಶೇಷ ಮಾಡಿಬಿಡುತ್ತೆ. ಅಸಲಿಗೆ ಕಾರಣವಾದರೂ ಏನು ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ? ಆ ಒಂದು ಘಟನೆಯಿಂದಲೇ ದಗದಗಿಸಿತ ಸೀಬರ್ಡ್ ಬಸ್ ಹೊತ್ತಿ ಉರಿಯಲು ಕಾರಣವಾಗಿದ್ದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಘನಘೋರ ದುರಂತದ ಕರಾಳ ಸತ್ಯ. ಬಸ್ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಆ ಒಂದು ಘಟನೆಯಿಂದಲೇ
ಸ್ಲೀಪರ್ಡ್ ಬಸ್ ಹೊತ್ತಿ ಉರಿತು. ಸ್ಲೀಪರ್ಡ್ ಬಸ್ ಹೊತ್ತಿ ಉರಿಯೋದಕ್ಕೆ ಕಾರಣ ಘನಘೋರ ದುರಂತಕ್ಕೆ. ಈ ದುರಂತದ ಹಿಂದಿನ ಕರಾಳ ಸತ್ಯ. ಆ ಬಸ್ನ ಚಾಲಕನು ಕೂಡ ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನಲ್ಲ, ಆತ ಆ ಸಮಯಕ್ಕೆ ಏನ್ ಮಾಡ್ದ? ಬೆಂಕಿ ಹೊತ್ತಿ ಉರಿಯೋದಕ್ಕೆ ಏನು ಕಾರಣ? ಆ ಲಾರಿ ಬಂದು ಈ ಭೀಕರ ದುರಂತಕ್ಕೆ ಕಾರಣ ಏನು? ಆ ಲಾರಿ ಬಂದು ಅಪ್ಪಳಿಸಿದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿಯ ತೀವ್ರತೆ ಸಂಪೂರ್ಣ ಬಸ್ ಅನ್ನ ನಾಮಾವಶೇಷ ಮಾಡಿಬಿಡುತ್ತೆ. ಅಸಲಿಗೆ ಕಾರಣವಾದರೂ ಏನು ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ? ಆ ಒಂದು ಘಟನೆಯಿಂದಲೇ ದಗದಗಿಸಿತ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿಯಲು ಕಾರಣವಾಗಿದ್ದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಘನಘೋರ ದುರಂತದ ಕರಾಳ ಸತ್ಯ. ಬಸ್ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಆ ಒಂದು ಘಟನೆಯಿಂದಲೇ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿತು. ಸ್ಲೀಪರ್ಡ್ ಬಸ್ ಹೊತ್ತಿ ಉರಿಯೋದಕ್ಕೆ ಕಾರಣ ಘನಘೋರ ದುರಂತಕ್ಕೆ. ಈ ದುರಂತದ ಹಿಂದಿನ ಕರಾಳ ಸತ್ಯ. ಆ ಬಸ್ನ ಚಾಲಕನು ಕೂಡ ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನಲ್ಲ, ಆತ ಆ ಸಮಯಕ್ಕೆ ಏನ್ ಮಾಡ್ದ? ಬೆಂಕಿ ಹೊತ್ತಿ ಉರಿಯೋದಕ್ಕೆ ಏನು ಕಾರಣ? ಆ ಲಾರಿ ಬಂದು ಈ ಭೀಕರ ದುರಂತಕ್ಕೆ ಕಾರಣ ಏನು? ಆ ಲಾರಿ ಬಂದು ಅಪ್ಪಳಿಸಿದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿಯ ತೀವ್ರತೆ ಸಂಪೂರ್ಣ ಬಸ್ ಅನ್ನ ನಾಮಾವಶೇಷ ಮಾಡಿಬಿಡುತ್ತೆ. ಅಸಲಿಗೆ ಕಾರಣವಾದರೂ ಏನು ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ? ಆ ಒಂದು ಘಟನೆಯಿಂದಲೇ ದಗದಗಿಸಿತ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿಯಲು ಕಾರಣವಾಗಿದ್ದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಘನಘೋರ ದುರಂತದ ಕರಾಳ ಸತ್ಯ. ಬಸ್ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಆ ಒಂದು ಘಟನೆಯಿಂದಲೇ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿತು. ಸ್ಲೀಪರ್ಡ್ ಬಸ್ ಹೊತ್ತಿ ಉರಿಯೋದಕ್ಕೆ ಕಾರಣ ಘನಘೋರ ದುರಂತಕ್ಕೆ. ಈ ದುರಂತದ ಹಿಂದಿನ ಕರಾಳ ಸತ್ಯ. ಆ ಬಸ್ನ ಚಾಲಕನು ಕೂಡ ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನಲ್ಲ, ಆತ ಆ ಸಮಯಕ್ಕೆ ಏನ್ ಮಾಡ್ದ? ಬೆಂಕಿ ಹೊತ್ತಿ ಉರಿಯೋದಕ್ಕೆ ಏನು ಕಾರಣ? ಆ ಲಾರಿ ಬಂದು ಈ ಭೀಕರ ದುರಂತಕ್ಕೆ ಕಾರಣ ಏನು? ಆ ಲಾರಿ ಬಂದು ಅಪ್ಪಳಿಸಿದ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿಯ ತೀವ್ರತೆ ಸಂಪೂರ್ಣ ಬಸ್ ಅನ್ನ ನಾಮಾವಶೇಷ ಮಾಡಿಬಿಡುತ್ತೆ. ಅಸಲಿಗೆ ಕಾರಣವಾದರೂ ಏನು ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ? ಆ ಒಂದು ಘಟನೆಯಿಂದಲೇ ದಗದಗಿಸಿತ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿಯಲು ಕಾರಣವಾಗಿದ್ದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಘನಘೋರ ದುರಂತದ ಕರಾಳ ಸತ್ಯ. ಬಸ್ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಆ ಒಂದು ಘಟನೆಯಿಂದಲೇ ಸ್ಲೀಪರ್ಡ್ ಬಸ್ ಹೊತ್ತಿ ಉರಿತು. ಸ್ಲೀಪರ್ಡ್ ಬಸ್ ಹೊತ್ತಿ ಉರಿಯೋದಕ್ಕೆ ಕಾರಣ ಘನಘೋರ ದುರಂತಕ್ಕೆ. ಈ ದುರಂತದ ಹಿಂದಿನ ಕರಾಳ ಸತ್ಯ. ಆ ಬಸ್ನ ಚಾಲಕನು ಕೂಡ ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನಲ್ಲ, ಆತ ಆ ಸಮಯಕ್ಕೆ ಏನ್ ಮಾಡ್ದ? ಬೆಂಕಿ ಹೊತ್ತಿ ಉರಿಯೋದಕ್ಕೆ ಏನು ಕಾರಣ? ಆ ಲಾರಿ ಬಂದು